ಯುವಕರ ಒಗ್ಗಟ್ಟಿನ ಮಂತ್ರಕ್ಕೆ ದೇಶವೇ ಮಣಿಯುತ್ತೆ. ಯುವಕರು ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರೆ ಜಯ ಸಿಗೋದಂತೂ ಗ್ಯಾರಂಟಿ. ಜಂತರ್ ಮಂತರ್ನಲ್ಲಿ ಆದಂಥ ಆ ಒಂದು ಹೋರಾಟದ ಬಗ್ಗೆ MP ಪ್ರಿಯಾಂಕಾ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಯುವಕರು ಒಗ್ಗಟ್ಟಿನ ಮಂತ್ರಕ್ಕೆ ದೇಶವೇ ಮಣಿಯುತ್ತೆ. ಯುವಕರ ಒಗ್ಗಟ್ಟಿನ ಮಂತ್ರಕ್ಕೆ ಯುವಕರು ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರೆ ಜಯ ಸಿಗುತ್ತೆ. ಜಂತರ್ ಮಂತರ್ ಪ್ರೊಟೆಸ್ಟ್ಗೆ MP ಪ್ರಿಯಾಂಕಾ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿ ಯುವಕರಿಂದ ಕ್ರಾಂತಿಕಾರಿ ಹೋರಾಟ ನಡೆದಿದ್ದು, ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅಬ್ಬರದ ಒಂದು ಭಾಷಣವನ್ನು ಮಾಡಿದ್ದಾರೆ. ಜಂತರ್ ಮಂತರ್ನಲ್ಲಿ ನಿಜವಾದ ಶಕ್ತಿ ಹೊರಬಿದ್ದಿದೆ. ಯುವಕರ ಶಕ್ತಿ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಸಂವಿಧಾನಕ್ಕೆ ಧಕ್ಕೆಯಾದರೆ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕು. ಒಗ್ಗಟ್ಟಿನಿಂದ ಕೈ ಜೋಡಿಸಿದ್ರೆ ದೇಶ ಕಟ್ಟಲು ಸಾಧ್ಯ ಅಂತ ಹೇಳಿದ್ದಾರೆ. ಅಹಿಂಸಾ ತತ್ವದ ಮೇಲೆ ಮಹಾತ್ಮ ಗಾಂಧೀಜಿ ಹೋರಾಟ ಮಾಡಿದ್ರು. ಭಗತ್ ಸಿಂಗ್ ಕ್ರಾಂತಿಕಾರಿ ಹೋರಾಟಗಾರರಾಗಿದ್ರು. ಚಿಕ್ಕೋಡಿಯಲ್ಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿಕೆಯನ್ನು ನೀಡಿದ್ದಾರೆ. ನೋಡಿ, ಜಂತರ್ ಮಂತರ್ನಲ್ಲಿ ಆದಂಥ ಪ್ರೊಟೆಸ್ಟ್ ನಿಮಗೆಲ್ಲ ಗೊತ್ತೇ ಇದೆ. ಅದಾದ ನಂತರದಲ್ಲಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕಾಗಿ ಬಂತು. ಅದಾದ ನಂತರದಲ್ಲಿ ಅವರು ಕೂಡ ರಾಜೀನಾಮೆ ನೀಡಿದರು. ಹಾಗಾದರೆ ಯುವಕರ ಒಗ್ಗಟ್ಟಿನ ಮಂತ್ರಕ್ಕೆ ಇಡೀ ದೇಶವೇ ಮಣಿಯುತ್ತೆ ಅನ್ನೋದು ಈಗ MP ಪ್ರಿಯಾಂಕಾ ಅವರ ಮೆಚ್ಚುಗೆಯ ಮಾತಾಗಿದೆ. ಯುವಕರು ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರೆ ಜಯ ಕಟ್ಟಿಟ್ಟ ಬುತ್ತೆ. ದೆಹಲಿಯಲ್ಲಿ ಯುವಕರಿಂದ ಕ್ರಾಂತಿಕಾರಿ ಹೋರಾಟವನ್ನು ಮಾಡಲಾಯಿತು. ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅಬ್ಬರದ ಸ್ಪೀಚ್ ಕೊಟ್ಟಿದ್ದಾರೆ. ಜಂತರ್ ಮಂತರ್ನಲ್ಲಿ ನಿಜವಾದ ಶಕ್ತಿ ಹೊರಬಿದ್ದಿದೆ. ಸಂವಿಧಾನಕ್ಕೆ ಧಕ್ಕೆಯಾದರೆ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕು. ಭಗತ್ ಸಿಂಗ್ ಕ್ರಾಂತಿಕಾರಿ ಹೋರಾಟಗಾರರಾಗಿದ್ದರು. ಚಿಕ್ಕೋಡಿಯಲ್ಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಫ್ಲಾಗ್ ಹೋಸ್ಟಿಂಗ್ ಮಾಡುವ ಮೂಲಕ ಈಗ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡೆಲ್ಲಿ ಪ್ರೊಟೆಸ್ಟ್ ಅಲ್ಲಿ ತಾವೆಲ್ಲರೂ ನೋಡಿರ್ಬೋದು ಎಷ್ಟು ಸಕ್ಸಸ್ ಆಗಿದೆ ಅಂತ. ಅದು ದಟ್ ಇಸ್ ದ ರಿಯಲ್ ಸ್ಪಿರಿಟ್ ಆಫ್ ದ ಯೂತ್ ಅಂತ ಹೇಳ್ಬೋದು. ಈಗಾಗ್ಲೇ ಸಾಕಷ್ಟು ಟ್ರೋಲಿಂಗ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಆಗಿದೆ, ಮೀಮ್ಸ್ ಪೇಜ್ಗಳು. ಬಟ್ ನಮ್ಮ ಯುವ ಜನರೇ ನಮ್ಮ ದೊಡ್ಡ ಶಕ್ತಿ. ಅದು ಎಷ್ಟು ಕಲೆಕ್ಟಿವ್ ಆಗಿ ಒಂದು ಒಗ್ಗಟ್ಟಿನಿಂದ ನಾವು ಕೈ ಜೋಡಿಸಿದ್ರೆ ನಾವು ಏನ್ ರೆವಲ್ಯೂಷನರಿ, ನಾನು ಹೇಳ್ದಾಗೆ ಭಗತ್ ಸಿಂಗ್ ಅವರು ಏನ್ ರೆವಲ್ಯೂಷನರಿ ಸ್ವಾತಂತ್ರ್ಯ ಹೋರಾಟಗಾರಿದ್ರು ಅವರು. ಆದ್ರೆ ಮಹಾತ್ಮ ಗಾಂಧಿ ಅವರು ನಾನ್ ವೈಲೆನ್ಸ್, ಅವರು ಅಹಿಂಸಾ ದಾರಿಯನ್ನ ಹಿಡಿದ್ರು. ಬಟ್ ಈಗಿನ ಯುವ ಜನರೇಷನ್ ಅವರು ರೆವಲ್ಯೂಷನರಿ ಆಗಿ ಕೈ ಜೋಡಿಸಿ ಮೊನ್ನೆ ನಡೆದಂತ ಡೆಲ್ಲಿ ಪ್ರೊಟೆಸ್ಟ್ ದಲ್ಲಿ ನಮ್ಗೆ ಬಹಳ ಹೆಮ್ಮೆ ಅನಿಸ್ತು. ಎಲ್ರಿಗೂ ಕೂಡ, ಎಲ್ಲ ಜನ್ಜಿ ಹಾಗೂ ಎಲ್ಲ ಯುವಕರು ಕೂಡ ನಾನು ಇದೇ ಹೇಳ್ತೀನಿ, ಯಾವುದೇ ನಮ್ಮ ಸಂವಿಧಾನಕ್ಕೆ ಧಕ್ಕೆ ಬಂದಾಗ, ಯಾವುದೇ ಚಾಲೆಂಜಸ್ ಇದ್ದಾಗ ಒಗ್ಗಟ್ಟಿನಿಂದ ನಾವು ಕೈ ಜೋಡಿಸಿದ್ರೆ ಸಾಧನೆಯನ್ನ ನಾವು ಮಾಡಬಹುದು, ನಮ್ಮ ದೇಶವನ್ನ ಕಟ್ಟಬಹುದು ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ನಡೆದಂತ ಡೆಲ್ಲಿ ಪ್ರೊಟೆಸ್ಟ್ ಅಲ್ಲಿ ತಾವೆಲ್ಲರೂ ನೋಡಿರ್ಬೋದು ಎಷ್ಟು ಸಕ್ಸಸ್ ಆಗಿದೆ ಅಂತ. ಅದು ದಟ್ ಇಸ್ ದ ರಿಯಲ್ ಸ್ಪಿರಿಟ್ ಆಫ್ ದ ಯೂತ್ ಅಂತ ಹೇಳ್ಬೋದು. ಈಗಾಗ್ಲೇ ಸಾಕಷ್ಟು ಟ್ರೋಲಿಂಗ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಆಗಿದೆ, ಮೀಮ್ಸ್ ಪೇಜ್ಗಳು. ಬಟ್ ನಮ್ಮ ಯುವ ಜನರೇ ನಮ್ಮ ದೊಡ್ಡ ಶಕ್ತಿ. ಅದು ಎಷ್ಟು ಕಲೆಕ್ಟಿವ್ ಆಗಿ ಒಂದು ಒಗ್ಗಟ್ಟಿನಿಂದ ನಾವು ಕೈ ಜೋಡಿಸಿದ್ರೆ ನಾವು ಏನ್ ರೆವಲ್ಯೂಷನರಿ, ನಾನು ಹೇಳ್ದಾಗೆ ಭಗತ್ ಸಿಂಗ್ ಅವರು ಏನ್ ರೆವಲ್ಯೂಷನರಿ ಸ್ವಾತಂತ್ರ್ಯ ಹೋರಾಟಗಾರಿದ್ರು ಅವರು. ಆದ್ರೆ ಮಹಾತ್ಮ ಗಾಂಧಿ ಅವರು ನಾನ್ ವೈಲೆನ್ಸ್, ಅವರು ಅಹಿಂಸಾ ದಾರಿಯನ್ನ ಹಿಡಿದ್ರು. ಬಟ್ ಈಗಿನ ಯುವ ಜನರೇಷನ್ ಅವರು ರೆವಲ್ಯೂಷನರಿ ಆಗಿ ಕೈ ಜೋಡಿಸಿ ಮೊನ್ನೆ ನಡೆದಂತ ಡೆಲ್ಲಿ ಪ್ರೊಟೆಸ್ಟ್ ದಲ್ಲಿ ನಮ್ಗೆ ಬಹಳ ಹೆಮ್ಮೆ ಅನಿಸ್ತು. ಎಲ್ರಿಗೂ ಕೂಡ, ಎಲ್ಲ ಜನ್ಜಿ ಹಾಗೂ ಎಲ್ಲ ಯುವಕರು ಕೂಡ ನಾನು ಇದೇ ಹೇಳ್ತೀನಿ, ಯಾವುದೇ ನಮ್ಮ ಸಂವಿಧಾನಕ್ಕೆ ಧಕ್ಕೆ ಬಂದಾಗ, ಯಾವುದೇ ಚಾಲೆಂಜಸ್ ಇದ್ದಾಗ ಒಗ್ಗಟ್ಟಿನಿಂದ ನಾವು ಕೈ ಜೋಡಿಸಿದ್ರೆ ಸಾಧನೆಯನ್ನ ನಾವು ಮಾಡಬಹುದು, ನಮ್ಮ ದೇಶವನ್ನ ಕಟ್ಟಬಹುದು ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ನಡೆದಂತ ಡೆಲ್ಲಿ ಪ್ರೊಟೆಸ್ಟ್ ಅಲ್ಲಿ ತಾವೆಲ್ಲರೂ ನೋಡಿರ್ಬೋದು ಎಷ್ಟು ಸಕ್ಸಸ್ ಆಗಿದೆ ಅಂತ. ಅದು ದಟ್ ಇಸ್ ದ ರಿಯಲ್ ಸ್ಪಿರಿಟ್ ಆಫ್ ದ ಯೂತ್ ಅಂತ ಹೇಳ್ಬೋದು.
ಈಗಾಗ್ಲೇ ಸಾಕಷ್ಟು ಟ್ರೋಲಿಂಗ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಆಗಿದೆ ಮೀಮ್ಸ್ ಪೇಜ್ಗಳು. ಬಟ್ ನಮ್ಮ ಯುವ ಜನರೇ ನಮ್ಮ ದೊಡ್ಡ ಶಕ್ತಿ. ಅದು ಎಷ್ಟು ಕಲೆಕ್ಟಿವ್ ಆಗಿ ಒಂದು ಒಗ್ಗಟ್ಟಿನಿಂದ ನಾವು ಕೈ ಜೋಡಿಸಿದ್ರೆ ನಾವು ಏನ್ ರೆವಲ್ಯೂಷನರಿ, ನಾನು ಹೇಳ್ದಾಗೆ ಭಗತ್ ಸಿಂಗ್ ಅವರು ಏನ್ ರೆವಲ್ಯೂಷನರಿ ಸ್ವಾತಂತ್ರ್ಯ ಹೋರಾಟಗಾರಿದ್ರು ಅವರು. ಆದ್ರೆ ಮಹಾತ್ಮ